ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನು ಆರಾಧಿಸಿ ಮಹಿಮೆ ಪಡಿಸಿಕೊಟ್ಟಂತ ಸಮಯ ಮತ್ತು ಕೃಪೆಗಾಗಿ ಸ್ತೋತ್ರ. ಇವಾಗ ಈಗ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಯೋಹಾನ ಬರೆದ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನದಿಂದ ಇಲ್ಲಿ ಯೇಸು ಸತ್ತು ಹೋಗಿದ್ದ ಲಾಜರನ್ನು ಬದುಕಿಸಿತು ಎಂಬುದಾಗಿ ಈ ವಚನದ ಅರ್ಥಪೂರ್ವಕವಾಗಿದೆ. ಯಾಕಂದ್ರೆ ನಂಬಿದವರು, ಯೇಸು ಸ್ವಾಮಿಗೆ ನಂಬಿದವರು ಸತ್ತರು ಬದುಕುವರು. ಆದ್ರೆ ನಂಬದವರಿಗೆ ಇಲ್ಲಿ ಎರಡು ಮರಣವನ್ನ ಸೂಚಕ ಕಾರ್ಯವನ್ನು ತೋರಿಸುತ್ತದೆ. ಶಾರೀರಿಕ ಮರಣ ಮತ್ತು ಆತ್ಮಿಕ ಮರಣ. ಶಾರೀರಿಕ ಮರಣ ಬಂದು ಪ್ರಿಯರೇ ಎಲ್ಲರಿಗೂ ಬರ್ತದೆ ಈ ಲೋಕದಲ್ಲಿ, ಆದ್ರೆ ಆತ್ಮಿಕ ಮರಣ ಮಾತ್ರ ಬರಲ್ಲ. ಅದೇ ಎರಡನೇ ಮರಣವಾಗಿದೆ. ಯಾಕಂದ್ರೆ ಅದು ಅಗ್ನಿ ಗಂಧಕ ಕೆರೆಯಲ್ಲಿ ಹೋಗುವಂತ ಆತ್ಮವಾಗಿದೆ ಪ್ರಿಯರೇ. ಅದಕ್ಕಾಗಿ ಈ ಭೂಮಿ ಮೇಲೆ ನಾವು ಶರೀರದಲ್ಲಿ ಇರಬೇಕಾದ್ರೆ ನಮ್ಮ ಆತ್ಮವನ್ನ ಕಾಪಾಡಿಕೊಳ್ಳಿರಿ ಎಂಬುದಾಗಿ ಈ ಸತ್ಯ ವಚನವನ್ನು ದೇವರು ತಾನೇ ಈ ಲೋಕಕ್ಕೆ ಈ ವಾಕ್ಯ ಸಂದೇಶವನ್ನು ಕಳಿಸಿದ್ದಾರೆ. ಇದನ್ನ ಆದುಕೊಂಡವರು ಇದರ ಪ್ರಕಾರ ಜೀವಿಸಿಕೊಂಡು ನಡೆದುಕೊಂಡು ಅದೇ ಪ್ರಕಾರನೇ ಬದುಕಿ ಮಾಧುರಿ ತೋರಿಸಿ ಒಂದು ದಿವಸ ಈ ಲೋಕವನ್ನ ಬಿಟ್ಟರೆ ಶಾರೀರಿಕ ಮರಣ ಮಾತ್ರ ಹೊಂದುತ್ತೇವೆ. ಹಲ್ಲೆಲೂಯಾ. ಆತ್ಮಿಕ ಮರಣ ಬರುವುದಿಲ್ಲ. ಆತ್ಮ ದೇವರ ಹತ್ರ ವಾಸ ಮಾಡ್ತದೆ. ಪರಲೋಕ ರಾಜ್ಯದಲ್ಲಿ ದೇವರೊಟ್ಟಿಗೆ ನಾವು ಇರುವಂತದ್ದು ಅದಕ್ಕೆ ಇಲ್ಲಿ ಶಾಪವು ಆಶೀರ್ವಾದವು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹಲ್ಲೆಲೂಯಾ. ಪ್ರಿಯನಾದ ಸಹೋದರನೇ, ಪ್ರಿಯನಾದ ಸಹೋದರಿಯೇ, ನಿಮಗೆ ಯಾವುದು ಬೇಕು ನೀವು ಆದುಕೊಳ್ಳಿರಿ. ಹಲ್ಲೆಲೂಯಾ. ನಮ್ಗೆ ಏನ್ ಬೇಕು ತೆಗೆದುಕೊಳ್ಳ್ರಿ. ಎಲ್ಲ ಸ್ವತಂತ್ರ ಇದೆ ಇವತ್ತು. ನಮಗೆ ಯಾರಿಗೂ ಅಡ್ಡಿ ಮಾಡುವುದಿಲ್ಲ. ಹಲ್ಲೆಲೂಯಾ. ನ್ಯಾಯಾಧಿಪತಿ ಪರಲೋಕದಿಂದ ನೋಡುವಂತವರಾಗಿದ್ದಾರೆ. ಇವನು ನೋಹನ ತರ ಜೀವಿಸ್ತಾ ಇದ್ದಾನೋ ಇಲ್ಲವೋ ಲೋಕಕ್ಕೆ ಅನುಗುಣವಾಗಿ ಜೀವಿಸ್ತಾ ಇದ್ದಾನೋ, ಸತ್ಯ ವಚನವನ್ನ ಹಿಡಿದುಕೊಂಡು ಧ್ಯಾನಿಸ್ತಾ ಇದ್ದಾನೋ, ಅದನ್ನ ಕೇಳಿ ಮತ್ತೆ ಹಿಂಜಾರಿ ಹೋಗಿ ಈ ಲೋಕದಲ್ಲಿ ಇಜ್ಜೋಡ್ರಾಗ್ತಾನೋ. ಹಲ್ಲೆಲೂಯಾ. ಎಲ್ಲ ದೇವರು ನೋಡ್ತಾ ಇದ್ದಾರೆ. ಯಾಕಂದ್ರೆ ನೀತಿವಂತನಾದ ನೋಹನಿಗೆ ಅದೇ ರೀತಿ ಆಯ್ತು. ಮೂಗಿನಿಂದ ಶ್ವಾಸ ಬಿಡುವುದು ಎಲ್ಲವನ್ನು ನಾನು ಅಳಿಸಿ ಬಿಡುವೆನು. ಹಲ್ಲೆಲೂಯಾ ಎಂಬುದಾಗಿ ದೇವರು ತಾನೇ ನೋಡುವ ಸಮಯದಲ್ಲಿ ನೀತಿವಂತನೊಬ್ಬನು ನೋಹನನ್ನು ಕಂಡನು. ಅವನ ಮುಖಾಂತರ ಇಡೀ ಕುಟುಂಬವನ್ನೆಲ್ಲ ರಕ್ಷಣೆ ಮಾಡಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲಿ ಒಂದೊಂದನ್ನ ಉಳಿಸಿ ದೇವರು ಕಾಪಾಡಿ. ಅದೇ ರೀತಿಯಾಗಿ ಇವತ್ತು ವಾಕ್ಯ ವಚನವನ್ನ ಕೇಳಿ ಧ್ಯಾನಿಸಿಕೊಂಡು ಅದ್ರ ಪ್ರಕಾರ ಜೀವಿಸಿಕೊಂಡು ಇಡೀ ಕುಟುಂಬವನ್ನ ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಮ್ಮ ಕುಟುಂಬವಾಗಿ ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕೆ ದೇವರ ಅವಕಾಶ ಕೊಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ರೀತಿಯಾಗಿ ಬದುಕಿರಿ. ಎಂದೆಂದಿಗೂ ಮರಣ ನಿಮ್ಮನ್ನ ಹಿಂಬಾಲಿಸುವುದಿಲ್ಲ. ಮನುಷ್ಯನಿಗೆ ಒಂದೇ ಸಲ ಸಾಯೋದು. ಹಲ್ಲೆಲೂಯಾ. ಆಮೇಲೆ ನ್ಯಾಯ ತೀರ್ಪು. ಹಾಗಾಗಿ ದೇವರು ತಾನೇ ಇಲ್ಲಿ ವಾಕ್ಯದ ಮುಖಾಂತರ ತಿಳಿಸಿಕೊಡ್ತಾ ಇದ್ದಾರೆ. ಈ ವಚನವನ್ನ ಧ್ಯಾನಿಸ್ರಿ, ಅದ್ರ ಪ್ರಕಾರ ಜೀವಿಸ್ರಿ. ನ್ಯಾಯ ದಂಡನೆಯಿಂದ ಆ ದಂಡನೆಗೆ ಹೋಗುವಂತ ಸಮಯದಲ್ಲಿ ದೇವ್ರು ಹೇಳ್ತಾರೆ, ನಿಮ್ಮನ್ನ ಕಾದು ನಾನು ನಡೆಸ್ತೇನೆ. ಹಲ್ಲೆಲೂಯಾ. ಇವರು ನನ್ನವರು. ಇವತ್ತು ಲೋಕದ ಜನರ ಮುಂದೆ ಯೇಸು ಸ್ವಾಮಿ ನನ್ನವರು ಅಂತ ಯಾರು ಒಪ್ಪಿಕೊಳ್ಳುತ್ತೀರೋ? ಹಲ್ಲೆಲೂಯಾ. ಪರಲೋಕದಲ್ಲಿ ದೇವರು ಹೇಳ್ತಾರೆ, ತಂದೆಯಾದ ದೇವರ ಹತ್ರ, ಇವರು ನನ್ನವರು. ಇವತ್ತು ಯೇಸು ಸ್ವಾಮಿನ ಯಾರು ನನಗೆ ಪರಿಚಯ ಇಲ್ಲ ಅಂತ ಹೇಳ್ತೀರೋ?
ಅವತ್ತು ಪರಲೋಕದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಗುರುತು ನಾನು ಕಾಣೆನು, ಧರ್ಮವನ್ನು ಮೀರಿ ನಡೆದವರೇ ನನ್ನಿಂದ ತೊಲಗಿ ಹೋಗಿರಿ. ಹಾಲೆಲೂಯಾ ಅಂತ ಎಲ್ಲರ ಮುಂದೆ ನಾನು ಹೇಳ್ಬಿಡ್ತೇನೆ. ಮತ್ತಾಯನ ಬರೆಸುವ ವಾರ್ತೆಯಲ್ಲಿ ಹೇಳ್ತದೆ, ಹಾಲೆಲೂಯಾ. ನ್ಯಾಯ ವಿಚಾರಣೆ ದಿನದಲ್ಲಿ ದೇವರ ಹತ್ರ ನಿಂತ್ಕೊಳ್ಳಿಕ್ಕೆ ನಮ್ಗೆ ಆ ಬಲ ಇದೆಯಾ, ಆ ಶಕ್ತಿ ಇದೆಯಾ? ಹಾಲೆಲೂಯಾ. ಅದನ್ನ ನಾವು ಈ ಭೂಮಿ ಮೇಲೆ ನಾವು ಶಾರೀರಿಕವಾಗಿ ಅಂದ್ರೆ ನಮ್ಮ ಶರೀರದೊಳಗೆ ಆತ್ಮ ಇರುವಾಗಲೇ ನಮ್ಮನ್ನು ನಾವು ತಗ್ಗಿಸಿಕೊಂಡು ರಕ್ಷಣೆ ಮಾಡಿಕೊಳ್ಬೇಕು. ಆ ಪರಿಶುದ್ಧ ವಸ್ತ್ರವನ್ನು ನಾವು ಕಾಪಾಡಿಕೊಳ್ಳಬೇಕು. ಹಾಲೆಲೂಯಾ. ವಾಕ್ಯವನ್ನು ಧ್ಯಾನಿಸುವಾಗ್ಲೇನೆ ಭಯ ಹುಟ್ಟುತ್ತದೆ ಪ್ರಿಯ. ಆ ದಿನಗಳಲ್ಲಿ ಹೇಗೆ ನಿಲ್ಲುವುದು? ನ್ಯಾಯಾಧಿಪತಿ ಮುಂದೆ. ಅದಕ್ಕೆ ತಪ್ಪಿಸಿಕೊಳ್ಳೋಕೆ ಒಂದೇ ಮಾರ್ಗ. ಯೇಸು ಸ್ವಾಮಿ ಹೇಳ್ತಾರೆ ಯೋಹಾನ ಬರೆದ ಪತ್ರಿಕೆಯಲ್ಲಿ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವೂ ಆಗಿದ್ದೇನೆ. ನನ್ನ ಹೊರತು ನೀವು ತಂದೆ ಬಳಿಗೆ ನೀವು ಯಾರೂ ಹೋಗಲಾರಿರಿ. ಹಾಲೆಲೂಯಾ. ಎಷ್ಟೇ ನಾವು ಲೋಕವನ್ನ ಸಂಪಾದನೆ ಮಾಡಿಕೊಂಡು ಆತ್ಮ ನಷ್ಟ ಮಾಡಿಕೊಂಡ್ರೆ ಪ್ರಿಯಳೇ ನಿನಗೇನು ಲಾಭ, ನಿನಗೇನು ಪ್ರಯೋಜನ? ಹೇಳ್ತಾರೆ, ಸಂಪಾದನೆ ಮಾಡ್ರಿ, ನಿತ್ಯ ಉಳಿಯಂತದಕ್ಕೆ ಸಂಪಾದನೆ ಮಾಡ್ರಿ, ಹಾಳಾಗೋದಕ್ಕೆ ದುಡಿಯಬೇಡ್ರಿ. ಇಲ್ಲಿ ಹಾಳಾಗಂತದಕ್ಕೆ ದುಡಿಯಬೇಡ್ರಿ. ಇಲ್ಲಿ ಕಳ್ಳನು ಬರ್ತಾನೆ, ಕದ್ದುಕೊಂಡು ಹೋಗ್ತಾನೆ. ರಾತ್ರಿ ಮನೆ ಬೀಗ ಹಾಕಿದ್ರೆ ಸುಂದ್ಕೊಂಡು ಹೋಗ್ತಾನೆ, ಬೀಗ ಎಲ್ಲ ಹೊಡೆದು. ಹಾಲೆಲೂಯಾ. ಅದಕ್ಕಾಗಿ ದೇವರು ಹೇಳ್ತಾರೆ, ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಿರಿ. ಅಲ್ಲಿ ಕಳ್ಳನು ಬರುವುದಿಲ್ಲ, ಕದಿಯೋನು ಬರುವುದಿಲ್ಲ, ಸುಳ್ಳುಗಾರನು, ಮೋಸಗಾರನು, ಅನ್ಯಾಯಗಾರನು ಯಾರೂ ಅಲ್ಲಿ ಹೋಗುವುದಿಲ್ಲ. ಹಾಲೆಲೂಯಾ. ಪರಿಶುದ್ಧವಾದ ದೇವರೇ, ನಿಮಗೆ ಮಹಿಮೆ ಆಗಲಿ ರಾಜ. ನಿತ್ಯ ಅಗ್ನಿ ಗಂಧಕ ಕೆರೆಯಿಂದ ತಪ್ಪಿಸಿಕೊಳ್ಳಕ್ಕೆ ಸ್ವಾಮಿ ನಮಗೆ ಮಾರ್ಗ ತೋರಿಸ್ತಾ ಇದ್ದಾರೆ ಪ್ರಿಯರೇ. ದೇವರು ಯಾರಿಗೂ ಬಿಡುವರಿಲ್ಲ. ಸ್ವಂತ ದೇವರು ತನ್ನ ದೂತರಿಗೆ ಬಿಟ್ಟಿಲ್ಲ. ನಾವು ಯಾವ ಲೆಕ್ಕ ಪ್ರಿಯ? ಹಾಗಾಗಿ ನಾವು ಪರಲೋಕ ರಾಜ್ಯಕ್ಕೆ ಸೇರಬೇಕು ಅಂದ್ರೆ ದೇವರ ವಾಕ್ಯವನ್ನು ನಾವು ಅನುಸರಿಸಲೇಬೇಕು. ಯೇಸು ಸ್ವಾಮಿಯನ್ನು ನಮ್ಮ ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡಲೇಬೇಕು. ಯಾಕಂದ್ರೆ ತನ್ನ ರಕ್ತವನ್ನ ಈ ಭೂಮಿ ಮೇಲೆ ಸುರಿಸಿ ನಮ್ಮನ್ನ ಕೊಂಡುಕೊಂಡಿದ್ದಾರಲ್ಲ, ಅದಕ್ಕಾಗಿ ನಮ್ಮ ಆತ್ಮ, ಶರೀರ, ಪ್ರಾಣ ಎಲ್ಲ ದೇವರ ಕರದಲ್ಲಿ ಒಪ್ಪಿಸಿಕೊಟ್ಟು, ಸ್ವಾಮಿ ನೀವೇ ಮಾರ್ಗ, ಸತ್ಯವು, ಜೀವವು ಅಂತ ಹೇಳಿದಿರಲ್ಲಪ್ಪ, ನಮ್ಮನ್ನ ಸೇರಿಸುವ ಸ್ವಾಮಿ. ನನ್ನನ್ನು, ನನ್ನ ಕುಟುಂಬವನ್ನ ಸ್ವಾಮಿ ತಗ್ಗಿಸಿಕೊಂಡು ಸ್ವಾಮಿ ನಿಮ್ಮ ಕರುಗಳಲ್ಲಿ ನಾವು ಒಪ್ಪಿಸಿಕೊಡ್ತಾ ಇದ್ದೇನೆ ದೇವರೇ. ಇಂದಿನಿಂದ ಸದಾಕಾಲ ಸ್ವಾಮಿ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಮನ ಒಳಗೆ ಸ್ವಾಮಿ ದೇವರೇ ನೀವು ಕಾರ್ಯ ಮಾಡಿ ನಿಮ್ಮ ಹತೋಟಿಯಲ್ಲಿ ತೆಗೆದುಕೊಳ್ಳಿರಿ ಎಂಬುದಾಗಿ ನಾವು ಯಾರ್ಯಾರು ಕರ್ತನಲ್ಲಿ ಒಪ್ಪಿಸಿಕೊಳ್ತೀವೋ ಪ್ರಿಯಳೇ, ಅವಾಗ ದೇವರು ಸಂತೋಷವಾಗಿ ನಮ್ಮನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾರೆ. ಈಗಲಾದ್ರೆ ಮನ ಮರ್ಗಿದ್ರಾ? ಈಗಲಾದ್ರೆ ನೀವೆಲ್ಲವನ್ನು ಬಿಟ್ಟು ನನ್ನ ಬಳಿಗೆ ಬಂದಿದ್ದೀರಲ್ಲ, ಬನ್ರಿ. ದೇವರ ಪರಿಶುದ್ಧವಾದ ಸ್ಥಳದಲ್ಲಿ ನಿಮಗೆ ಸಿದ್ಧವಾಗಿರೋ ಆ ಜಾಗಕ್ಕೆ ಕರೆದುಕೊಂಡು ಹೋಗುತ್ತೆ. ದೇವರಾದುಕೊಂಡ ಜನಾಂಗವನ್ನು ದೇವರು ಸಪರೇಟ್ ಆಗಿ ಮಾಡಿರ್ತಾರೆ. ಹಾಗಾಗಿ ಈ ಕೊಟ್ಟಂತಹ ಸಂದೇಶಕ್ಕಾಗಿ ನಾವು ತೆಗೆದುಕೊಂಡ ಸಂದೇಶವೇ ಬೇರೆ ಆಗಿದೆ. ದೇವರ ಆತ್ಮ ನುಡಿಸಿದ ವಾಕ್ಯವೇ ಬೇರೆ ಆಗಿದೆ ಪ್ರಿಯರೇ. ದೇವರ ಚಿತ್ತವಾದರೆ ಇದೇ ಸಂದೇಶವನ್ನು ನಾಳೆ ನಾವು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚೆ ನನಗೆ ಗೊತ್ತಿಲ್ಲ, ನಾನು ಅದೇ ಯೋಹಾನ ಬರೆದ ಪತ್ರಿಕೆ 11ನೇ ಅಧ್ಯಾಯ ಹಾಗೂ ಅದು 2ನೇ ವಚನದಿಂದ ನಾವು ಧ್ಯಾನ ಮಾಡಿದ್ದೇವೆ. ಆದರೆ ಪರಲೋಕದ ದೇವರು ಯೇಸು ಸ್ವಾಮಿ
ಪವಿತ್ರಾತ್ಮರು ಅವರು ಏನು ನುಡಿದಿದ್ದಾರೋ ಅದನ್ನೇ ನಾವು ಕೇಳಿದ್ದೀವಿ ಅಂತಲ್ಲ. ಅದಕ್ಕಾಗಿ ನಮ್ಮನ್ನು ನಾವು ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಕರ್ತನೇ, ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೇ, ಯಾರ್ಯಾರು ಸ್ವಾಮಿ ಕುಗ್ಗಿ ಹೋಗಿದ್ದಾರೋ, ಬಲಹೀನತೆಯಲ್ಲಿದ್ದಾರೋ ಸ್ವಾಮಿ, ಕಷ್ಟದಲ್ಲಿದ್ದಾರೋ, ರೋಗದಲ್ಲಿದ್ದಾರೋ, ಸಮಸ್ಯೆಯಲ್ಲಿದ್ದಾರೋ, ಅವರೆಲ್ಲರನ್ನು ಕೈ ಹಿಡಿದು ಕಾಪಾಡು ಸ್ವಾಮಿ. ಸತ್ತ ಲಾಜರನ ಎಬ್ಬಿಸಿದ ದೇವರು ಸ್ವಾಮಿ, ಹುಟ್ಟು ಕುಂಟನನ್ನ ಸ್ವಾಮಿ ದೇವರೇ ಕರ್ತನೆ ನಡಿಯಂಗೆ ಮಾಡಿದ ದೇವರೇ ನೀನು. ಹುಟ್ಟು ಕುಂಟ, ಕುರುಡರು, ಕಿವಿಡರು, ಮೂಗರು ಸ್ವಾಮಿ ಅನೇಕ ಜನಗಳಿಗೆ ಸ್ವಾಮಿ ಬಿಡುಗಡೆ ಮಾಡಿದ ಆತನೇ ನಿಮಗೆ ಸ್ತೋತ್ರ. ಈ ಎಲ್ಲವನ್ನು ಸ್ವಾಮಿ ಭೂಮಿ ಮೇಲೆ ಅದ್ಭುತ ಕಾರ್ಯ, ಮಹತ್ ಕಾರ್ಯ ನಡೀಬೇಕಾಗಿದೆ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ಳುತ್ತೇನೆ ಜೀವಗಳ ತಂದೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಪ್ರಿಯರೇ. ಆಮೆನ್.